ಹಾಯ್ ಗುಡ್ ಮಾರ್ನಿಂಗ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮಿತ್ರಶಿಟ್ ಯೂಟ್ಯೂಬ್ ಚಾನಲ್. ಇವತ್ತು ಒಂದು ಸ್ಪೆಷಲ್ ರೆಸಿಪಿನ ಮಾಡ್ತಾ ಇದ್ದೀನಿ. ಅದು ಫಸ್ಟ್ ಟೈಮ್ ನಾನು ಟ್ರೈ ಮಾಡ್ತಾ ಇರೋದು. ಅದು ಹೇಗೆ ಬರುತ್ತೆ ಅಂತ ಒಂದ್ಸಲ ನೋಡೋಣ. ಅದು ಹೇಗೆ ಬರುತ್ತೆ ಅಂತ ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ಆ್ಯಂಡ್ ದಿಸ್ ದ ಫಸ್ಟ್ ಟೈಮ್, ಇದನ್ನ ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು. ಯಾವುದಂದ್ರೆ ರಾಗಿ ಹಲ್ವಾಯ್ ಅಂತ ಹೇಳ್ತೀವಿ, ಅಥವಾ ಇದನ್ನ ರಾಗಿ ಮಣ್ಣಿ ಅಂತಲೂ ಕರೀತಾರೆ. ಒಂದೊಂದು ಕಡೆ ರಾಗಿ ಹಲ್ವಾಯ್ ಅಥವಾ ರಾಗಿ ಮಣ್ಣಿ, ಟ್ರೆಂಡಿಯಾಗಿ ರಾಗಿ ಜೆಲ್ಲಿ ಕೇಕ್ ಅಂತ ಕೂಡ ಕರಿತೀವಿ. ಸೊ ಇವತ್ತಿನ ದಿನ ನಾವು ರಾಗಿ ಮಣ್ಣಿ ಅಥವಾ ರಾಗಿ ಹಲ್ವಾ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಆ್ಯಂಡ್ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಮೊದಲು ಸಬ್ಸ್ಕ್ರೈಬ್ ಆಗಿ. ಓಕೆ, ಫಸ್ಟ್ ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಫಸ್ಟ್ ನೋಡ್ಕೊಬರೋಣ ಬನ್ನಿ. ನೋಡಿ, ಇಲ್ಲಿ ನಾನು ರಾತ್ರಿನೇ 1 ಗ್ಲಾಸ್ ಅಷ್ಟು ನಾನು ರಾಗಿನ ನೆನೆ ಹಾಕಿದ್ದೆ. ಒಂದು ನೈಟ್ ಅಥವಾ ಒಂದು 6ರಿಂದ 8 ಗಂಟೆ ಟೈಮು ರಾಗಿನ ನೆನೆ ಹಾಕಬೇಕು. 1 ಗ್ಲಾಸ್ ಫುಲ್ ಆಗುವಷ್ಟು ನಾನು ಕಾಯಿನ ತೊಗೊಂಡಿದ್ದೀನಿ. ನೋಡಿ, ಇದಕ್ಕೆ ಬೇಕಾಗಿರೋದು ಮೇಯ್ನ್ ರಾಗಿ ಮತ್ತು ಕಾಯಿ ಮತ್ತು ಬೆಲ್ಲ. ಇದರಲ್ಲಿ ಇದೇ ಲೋಟದಲ್ಲಿ, ಇದೇ ಗ್ಲಾಸಲ್ಲಿ ನಾನಿಲ್ಲಿ ಬೆಲ್ಲನ 1.5 ಗ್ಲಾಸಷ್ಟು ತೊಗೊಂಡಿದ್ದೀನಿ. ನಾನು ಗ್ಲಾಸ್ ತೋರಿಸಿದ್ನಲ್ಲ, ಅದರಲ್ಲಿ ನಾನು 1 ಕಪ್ ರಾಗಿ ತೊಗೊಂಡಿದ್ದೀನಿ ಮತ್ತು 1 ಕಪ್ಪು ತೆಂಗಿನಕಾಯಿ ತೊಗೊಂಡಿದ್ದೀನಿ, ತೆಂಗಿನ ತುರಿನ. ಅದೇ ಗ್ಲಾಸಲ್ಲಿ 1.5 ಗ್ಲಾಸಷ್ಟು ಬೆಲ್ಲನ ತೊಗೊಂಡಿದ್ದೀನಿ. ಇಷ್ಟು ಪರ್ಫೆಕ್ಟ್ ಅನಿಸುತ್ತೆ. ಒಂದು ಸ್ವಲ್ಪ ಏಲಕ್ಕಿ ಪುಡಿನ ತೊಗೋಬೇಕು. ಇಲ್ಲಿ ನಾನೊಂದು 2 ಏಲಕ್ಕಿನ ತೊಗೊಂಡಿದ್ದೀನಿ, ಒಂದು ಸ್ವಲ್ಪ ಸಣ್ಣದಾಗಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಮೇಯ್ನಾಗಿ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು ರಾಗಿ, ಕಾಯಿ, ಬೆಲ್ಲ ಮತ್ತು ಏಲಕ್ಕಿ. ಇಷ್ಟು 4 ಐಟಮ್ ಇದ್ದರೆ ಸಾಕು, ನಾವು ರಾಗಿ ಹಲ್ವಾ ಅಥವಾ ರಾಗಿ ಮಣ್ಣಿನ ಈಸಿಯಾಗಿ ಮಾಡ್ಬೋದು. ನಾನಿಲ್ಲಿ ರಾಗಿನ ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ತೊಗೊಂಡ್ರಿಂದ ನಾನು ಸಪ್ರೇಟಾಗಿ ಅದನ್ನು ಇಟ್ಕೊಂಡೆ. ನೀವು ಒಂದು ಸ್ವಲ್ಪ ಕ್ವಾಂಟಿಟಿ ತೊಗೊಂಡ್ರೆ ರಾಗಿ ಮತ್ತು ತೆಂಗಿನಕಾಯಿನ ನೀವು ಒಂದೇ ಮಿಕ್ಸಿಗೆ ಹಾಕ್ಕೊಂಡು ಚೆನ್ನಾಗಿ ಒಂದು 4 ಸಲ ನೀವು ಸಪ್ರೇಟಾಗಿ ಸ್ವಲ್ಪ ಅರ್ಧ ಗ್ಲಾಸ್ ನೀರು ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಂಡು, ಆಮೇಲೆ ಒಂದು ಬಟ್ಟೆಯಲ್ಲಿ ಚೆನ್ನಾಗಿ ಅದನ್ನು ಸೋಸ್ಕೋಬೇಕು. ನೋಡಿ, ಸೋಸ್ಕೊಂಡಾದಮೇಲೆ ಅದೆಲ್ಲದು ನಾವು ಲಿಕ್ವಿಡ್, ಅದರಲ್ಲಿರೋದೆಲ್ಲ ಲಿಕ್ವಿಡ್ ಎಲ್ಲ ತೊಗೊಳ್ಬೇಕು. ಲಾಸ್ಟಿಗೆ ಈ ರೀತಿ ಉಳ್ಕೊಳುತ್ತೆ. ನೋಡಿ, ಎಷ್ಟು ಹಾಲು ಥರ ಬರುತ್ತೆ. ಆ ತೆಂಗಿನಕಾಯಿದು ರಸ ಮತ್ತು ರಾಗಿ ಹಾಲಿಂದು ರಸ ಇಷ್ಟು ಬಂದಿತ್ತು ನನಗೆ. ನಾನೀಗ ಗ್ಯಾಸ್ ಮೇಲೆ ಆ ಹಾಲು ಇದೆಯಲ್ಲ, ಅದನ್ನು ಗ್ಯಾಸ್ ಮೇಲೆ ಇಟ್ಬಿಟ್ಟು ಅದಕ್ಕೆ ನಾನೀಗ ಬೆಲ್ಲನ ಮಿಕ್ಸ್ ಮಾಡ್ತಿದ್ದೀನಿ. 1.5ರಿಂದ 1.25 ಗ್ಲಾಸಷ್ಟು ಬೆಲ್ಲ ಹಾಕಿದ್ರು ಆಗುತ್ತೆ. ನಿಮಗೆ ನಾನು ಸ್ವಲ್ಪ ಸ್ವೀಟ್ ಕಡಿಮೆ ಬೇಕು ಅಂದ್ಬಿಟ್ಟು ಹಾಕಿದ್ದೀನಿ. 1.25 ಗ್ಲಾಸಷ್ಟು ಹಾಕಿದ್ರೂ ಪರ್ಫೆಕ್ಟ್ ಅನಿಸುತ್ತೆ. ಈಗ ಏಲಕ್ಕಿನ ಹಾಕಿದ್ದೀನಿ. ಆ್ಯಂಡ್ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಈಗ ಕೈನ ಬಿಡೋ ಹಾಗೆ ಇಲ್ಲ. ನೀವು ಇದು ವಿಸ್ಕ್ ತೊಗೊಂಡಿದ್ದೀನಿ, ಇದನ್ನು ತೊಗೊಬಿಟ್ಟು ನೀವು ಯಾವಾಗ ಮಿಕ್ಸ್ ಮಾಡ್ತಾನೇ ಇರಬೇಕು. ಫ್ಲೇಮ್ ಮಾತ್ರ ಮೀಡಿಯಮಲ್ಲಿರಲಿ. ಅದು ಗಟ್ಟಿ ಆಗೋರು ಒಂದು 10 to 15 ಮಿನಿಟ್ಸ್ ಒಳಗಡೆ ಗಟ್ಟಿ ಆಗುತ್ತೆ. ಈ ರೀತಿ ಪಾಕ ಬಂದರೆ ಕರೆಕ್ಟಾಗಿರುತ್ತೆ ಅಂತ ನಾನಿಲ್ಲಿ ತಟ್ಟೆಗೆ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಅದನ್ನೆಲ್ಲ ಹಾಕಿದ್ದೀನಿ. ನೋಡಿ, ನಾನು ಇಲ್ಲಿ 2 ತಟ್ಟೆ ಬಂದಿದೆ. 2 ತಟ್ಟೆ ಮತ್ತು ಒಂದು ಸ್ಮಾಲ್ ಬಾಕ್ಸಿಗೆ ಕೂಡ ಹಾಕಿಟ್ಟಿದ್ದೀನಿ. ಸ್ವಲ್ಪ ಮೊದಲು ಎಣ್ಣೆ ಸರಿಬಿಟ್ಟು ಈ ರೀತಿ ಹಾಕಿಡಿ. ಆಮೇಲೆ ಕಟ್ ಮಾಡಿಬಿಟ್ಟು 1 ನೈಟ್ ಇಟ್ಟಿದ್ರು ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಇಲ್ಲಾಂದರೆ ನೀವು ಫ್ರಿಜ್ಗೆ ಇಟ್ಟಿದ್ರೂ ಓಕೆ. ನೋಡಿ, ಆಮೇಲೆ ಕಟ್ ಮಾಡಿದ ಮೇಲೆ ಈ ರೀತಿಯಾಗಿ ಬಂದಿದೆ. ಕಂಪ್ಲೀಟ್ ಕೂಲ್ ಆಗಬೇಕು. ಕೂಲ್ ಆದಮೇಲೆ ಚೆನ್ನಾಗಿ ಬರುತ್ತೆ. ಆ್ಯಂಡ್ ನೀವು ಕಟ್ ಮಾಡಿದ್ಮೇಲೆ ಅದನ್ನು ಮಗ್ಚಬೇಕು. ಈ ರೀತಿ ಮಗ್ಚಿಬಿಟ್ಟು ಸೈಡೆಲ್ಲ ಒಂದು ಸ್ಪೂನಲ್ಲಿ ಅಥವಾ ಇದರಲ್ಲಿ ಕಟ್ ಮಾಡ್ಕೊಬಿಟ್ಟು ಈ ರೀತಿ ಮಗ್ಚಿ ನೀವು ಹಾಕಿದ್ರೇ ತಟ್ಟೆಲೂ ಕೂಡ ಅದು ಚೆನ್ನಾಗಿ ಕಟ್ ಮಾಡೋದಕ್ಕೆ ಬರೋದು. ನೀವು ಹಾಗೆ ತೆಗೆಯೋಕೆ ಹೋದರೆ ಅದು ಅಷ್ಟು ಚೆನ್ನಾಗಿ ಬರಲ್ಲ. ಈಗ ರಾಗಿ ಹಲ್ವಾ ಹೇಗೆ ಮಾಡೋದು ಅಂತ ನೋಡ್ಕೊಂಡ್ಬಂದ್ರಿ ಅಲ್ವಾ. ರಾಗಿ ಹಲ್ವಾ ಅಥವಾ ರಾಗಿ ಮಣ್ಣಿ ಅಂತ ನಾವು ಹೇಳ್ತೀವಿ. ಅದು ಹೇಗೆ ಮಾಡೋದು ಅಂತ ನಾನು ಹೇಳಿದ್ದೀನಿ. ಆ್ಯಂಡ್ ಇದು ನಾನು ನೈಟ್ ಮಾಡಿದ್ದು, 1 ಡೇ ಹಾಗೆ ಇಟ್ಟಿದ್ದೀನಿ. ಒಂದು ಸ್ವಲ್ಪ ಜಾಸ್ತಿ ಮಾಡಿದ್ದೆ, ಅದನ್ನು ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ. ಸ್ವಲ್ಪ ಫ್ರಿಜ್ಜಲ್ಲಿ ಇಟ್ಟು ಸ್ವಲ್ಪ ಹೊರಗಡೆ ಇಟ್ಟಿದ್ದೆ. ನೋಡಿ ಹೇಗೆ ಬಂದಿರುತ್ತೆ. ಇದು ನಾನು ಬಾಕ್ಸಲ್ಲಿ ಹಾಕಿಟ್ಟಿದ್ದೆ. ಒಂದು ಬಾಕ್ಸಲ್ಲಿ ಹಾಕಿಟ್ಟಿದ್ದೆ. ಅದು ನಾವು ಹಾಲು, ಈಗ ಗೀಬ್ ಹಾಲು ಅಂತ ಹೇಳ್ತೀವಿ, ಅದರಲ್ಲಿ ನಾವು ಗಿಣ್ಣೆ ಮಾಡ್ತೀವಲ್ವ, ಸೇಮ್ ಅದೇ ರೀತಿ ಬರುತ್ತೆ. ತುಂಬಾ ಚೆನ್ನಾಗಿ ಗಿಣ್ಣು ಥರನೇ ಅಂತ ಫೀಲ್ ಆಗುತ್ತೆ. ಎಷ್ಟು ಚೆನ್ನಾಗಿದೆ.
ಸೊ ನೀವು ಒಂದ್ಸಲ ಟ್ರೈ ಮಾಡಿ, ಮಿಸ್ ಮಾಡದೆ ಟ್ರೈ ಮಾಡಿ. ಇದಂತೂ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ಇದು ಬಾಕ್ಸಲ್ಲಿ ಮಾಡಿಟ್ಟಿತ್ತು. ಆ್ಯಂಡ್ ಇಲ್ಲಿ ನೋಡಿ, ಇದು ಪ್ಲೇಟಲ್ಲಿ ಇರೋದು ನೋಡಿ, ಚೆನ್ನಾಗಿದೆ ಅಲ್ವಾ? ಇದು ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿದೆ. ಆ್ಯಂಡ್ ನೀವು ಒಂದ್ಸಲ ಮನೇಲಿ ಮಿಸ್ ಮಾಡದೆ ಟ್ರೈ ಮಾಡಿ. ಆ್ಯಂಡ್ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ಫಾಲೋ ಆ್ಯಂಡ್ ಶೇರ್ ಮಾಡಿ. Bye.